ಅಯ್ಯೋ ಪಾಪ. ಲಾಲಿಪಾಪ್ ಲಾಲಿಪಾಪ್ ಬೇಗ ಬನ್ನಿ ಲಾಲಿಪಾಪ್, ಖುಷಿ ಕೊಡೋ ಲಾಲಿಪಾಪ್, ಬೇಗ ತಿನ್ನಿ ಲಾಲಿಪಾಪ್, ಗಂಡ ಹೆಂಡತಿ ಲಾಲಿಪಾಪ್. ಚೆನ್ನಾಗಿದ್ಯಾ? ನನ್ಗೇನ್ ಬಂದಿದೆ ದೊಡ್ಡ ರೋಗ? ಚೆನ್ನಾಗೇ ಇದೀನಲ್ಲ. ನಾನ್ ಕೇಳಿದ್ದು ಲಾಲಿಪಾಪ್ ಬಗ್ಗೆ. ನಾನ್ ಚೆನ್ನಾಗಿದ್ದೀನಿ ಅಂದ್ಮೇಲೆ ಲಾಲಿಪಾಪ್ ಚೆನ್ನಾಗಿರುತ್ತಲ್ವಾ? ಬೇಕಾ? ಬೇಕು, ಆದ್ರೆ ಅದನ್ನ ತಗೊಳಕ್ ನನ್ನ ಹತ್ರ ದುಡ್ಡಿಲ್ಲ. ನಿನ್ ದುಡ್ಡು ಕೊಡ್ಬೇಕಾಗಿಲ್ಲ, ತಗೋ. ಲಾಲಿಪಾಪ್ ಲಾಲಿಪಾಪ್ ಖುಷಿ ಕೊಡೋ ಲಾಲಿಪಾಪ್. ಇವನು ನನ್ನ ಆಪ್ತ ಮಿತ್ರ ವಿಟ್ಲ ಅಂತ, ಅವನ ಹತ್ರ ನೀನ್ ತಗೊಳಕ್ ದುಡ್ಡಿಲ್ಲ, ಆದ್ರೆ ಅವನು ತಿನ್ನಕ್ ಬರುತ್ತೆ. ತಗೋ. ಥ್ಯಾಂಕ್ ಯು. ಲಾಲಿಪಾಪ್ ಲಾಲಿಪಾಪ್ ಬೇಗ ಬನ್ನಿ ಲಾಲಿಪಾಪ್. ಲಾಲಿಪಾಪ್ ಸಖತ್ತಾಗಿದೆ ಕಣೋ. ಲಾಲಿಪಾಪ್ ಮಾರೋ ಹುಡುಗಿ ಬೊಂಬಾಟಾಗಿದ್ದಾಳೆ. ಅವಳು ನಿನಗೆ ಫ್ರೀ ಆಗಿ ಲಾಲಿಪಾಪ್ ಕೊಟ್ಟಿದ್ದಾಳೆ ಅಂದ್ಮೇಲೆ ಅವಳು ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ ಅರ್ಥ. ಹೌದೇನೋ? ಹ್ಞೂ ಕಣೋ. ಅವ್ರ ಜೊತೆ ಸೇರ್ಕೊಂಡು ನೀನು ಲಾಲಿಪಾಪ್ ಅನ್ನ ಮಾರು. ಲಾಲಿಪಾಪ್ ಅನ್ನ ಮಾರ್ತಾ ಮಾರ್ತಾ ನಿಮ್ಮಿಬ್ಬರ ಮಧ್ಯದಲ್ಲಿ ಲವ್ ಬೆಳೆಯುತ್ತೆ. ಆಮೇಲೆ ಮದುವೆ ಆಗ್ತೀರಾ. ಆಮೇಲೆ ಲಾಲಿ 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 ಜೋ ನನ್ನ ಮುದ್ದು ಬಂಗಾರ ಜೋ ಅಂತ ಲಾಲಿಪಾಪ್ ತಿನ್ನಿಸ್ತಾ ನಿನ್ ಮಗಳಿಗೆ ಲಾಲಿ ಹಾಡ್ಬೋದು. ಇರು, ಬರ್ತೀನಿ. ಲಾಲಿಪಾಪ್ ಲಾಲಿಪಾಪ್ ಹುಡುಗ ಹುಡುಗಿ ಲಾಲಿಪಾಪ್. ಹೆಂಗಿದೆ ಲಾಲಿಪಾಪ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಒಬ್ಬರೇ ಮಾಡ್ತಿದ್ದೀರಲ್ಲ, ನಿಮಗೆ ಕಷ್ಟ ಆಗಲ್ವಾ? ಯಾರನ್ನಾರು ಸಹಾಯಕ್ಕೆ ಯಾಕೆ ಇಟ್ಕೋಬಾರ್ದು? ಈ ಕಾಲದಲ್ಲಿ ಯಾರನ್ನಾರು ಸಹಾಯಕ್ಕೆ ಕರೆದ್ರೆ ಎಲ್ಲದಕ್ಕೂ ಸಂಬಳ ಕೇಳ್ತಾರೆ. ಅಷ್ಟೊಂದು ನನ್ನ ಹತ್ರ ಎಲ್ಲಿದೆ? ನಾನ್ ನಿಮಗ್ ಸಹಾಯ ಮಾಡ್ಲಾ? ನೀವು ನನ್ಗೇನ್ ದುಡ್ಡು ಕೊಡ್ಬೇಡಿ, ನಾನು ಬಿಟ್ಟಿಯಾಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಇನ್ನೂ ಮದ್ವೆ ಆಗಿಲ್ವಾ? ಅಯ್ಯೋ, ನನಗ್ ಮದ್ವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ನನ್ಗೂ ಅಷ್ಟೇ, ಅದು ಇದು ಯಾವ್ದು ಆಗಿಲ್ಲ. ನೋಡಿ, ನನ್ನ ಆಪ್ತ ಮಿತ್ರ ಸಾಮಾನ್ಯದವನಲ್ಲ, ಲಕ್ಷಕ್ಕೊಬ್ಬ. ನೀವು ಅಷ್ಟೇ 2 ಲಕ್ಷಕ್ಕೊಬ್ರು. ನೀವಿಬ್ರು ಸೇರ್ಕೊಂಡು ಲಾಲಿಪಾಪ್ ಮಾರಿ. ಲಾಲಿಪಾಪ್ ಮಾರ್ತಾ ಮಾರ್ತಾ ಸೇಲ್ಸ್ ಜಾಸ್ತಿ ಆಗುತ್ತೆ. ಸೇಲ್ಸ್ ಜಾಸ್ತಿ ಆಗ್ತಾ ಆಗ್ತಾ ಲಾಭ ಜಾಸ್ತಿ ಬರುತ್ತೆ. ಓಕೆನಾ? ಹೇಳಿದ್ದಾಯ್ತಲ್ವಾ? ನಾನು ಇವಳು. ಒಂದ್ ನಿಮಿಷ, ನಿಮ್ ಹೆಸರೇನು? ಶೀಲಾ. ಓ ಮೈ ಶೀಲಾ. ಶೀಲಾ ಮಾಡ್ಕೊಂಬರ್ತೀವಿ, ಹೋಗ. ಶೀಲಾ, ಲಾಲಿಪಾಪ್ ಲಾಲಿಪಾಪ್ ಖುಷಿ ಕೊಡ ಲಾಲಿಪಾಪ್, ಬೇಗ ಬನ್ನಿ ಲಾಲಿಪಾಪ್, ಬೇಗ ತಿನ್ನಿ ಲಾಲಿಪಾಪ್. ಹುಡ್ಗ ಹುಡುಗಿ ಲಾಲಿಪಾಪ್, ಲಾಲಿಪಾಪ್ 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 ಲಾಲಿಪಾಪ್. ಇವ್ರೆ, ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನನ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಒಂದ್ ನಿಮಿಷ ತರ್ತೀನಿ. ಲಾಲಿಪಾಪ್ ಲಾಲಿಪಾಪ್ ಬೇಗ ಬನ್ನಿ ಲಾಲಿಪಾಪ್. ಶೀಲಾ ತಗೋ. ಥ್ಯಾಂಕ್ಸ್ ಪದ್ದು. ಪದ್ದು, ಈ ದುಡ್ಡು ನಿನ್ಗೆ. ಬೇಡ, ನನಗೆ ದುಡ್ಡು ಬೇಡ. ನಾವು ಗಂಡುಗಲಿ ವಂಶದವರು, ನಮ್ಮ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ. ನಮ್ಮ ಮನೇಲಿರೋ ಕತ್ತಿ ಗುರಾಣಿ ಎಲ್ಲ ಚಿನ್ನದ್ದೇ. ಮೈ ಗಾಡ್, ಮತ್ತೆ ಲಾಲಿಪಾಪ್ ತಗೊಳಕ್ಕೆ 5 ರೂಪೀಸು ಇರ್ಲಿಲ್ಲ ನಿನ್ನ ಹತ್ರ? ನನ್ನ ಹತ್ರ ಚೇಂಜ್ ಇರ್ಲಿಲ್ಲ ಅಷ್ಟೇ. ನನ್ನ ಚಿಲ್ಲರೆ ಅನ್ಕೊಂಡಿದ್ಯಾ? ಪದ್ದು, ನಿನ್ ಮನ್ಸಲ್ಲಿ ಇನ್ನೂ ಏನೋ ಇದೆ ಅನ್ಸುತ್ತೆ. ನಂಗೆ ನೀನಂದ್ರೆ ತುಂಬಾ ಇಷ್ಟ. ನಂಗೂ ನೀನೊಂದು ತುಂಬಾ ಇಷ್ಟ. ನಾನ್ ನಿಂಗೆ ಎಷ್ಟಿಷ್ಟ ಅದೇ? ಹಿಂದೂ ಮಹಾಸಾಗರದಷ್ಟು, ನಂದಿ ಬೆಟ್ಟದಷ್ಟು. ನಿನ್ನ ನೋಡ್ತಿದ್ದಾಗೆ ನನ್ನ ಎದೆಯೊಳಗಿನ ತಮಟೆ ಬಡ್ದಂಗಾಗಿ ನಾನು ನಿನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟೆ. ತಪ್ಪ? ಪ್ರೀತಿಸೋ ತಪ್ಪ? ನಂಗೆ ಯಾಕೋ ತಪ್ಪು ಅನ್ನಿಸ್ತಾ ಇದೆ. ನಾಳೆ ನಿಮ್ ಮನೆಗ್ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡ್ತಾರಾ? ಇಲ್ಲ ಇಲ್ಲ, ನಮ್ಮನೆಯವರೆಲ್ಲ ನಿನ್ನ ತುಂಬಾ ಇಷ್ಟಪಡ್ತಾರೆ. ನಿನ್ ಮಾತನ್ನ ಹೇಗ್ ನಂಬೋದು? ನಾಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಬಾ, ನಾನು ನಿನ್ ಮನೆ ಕರ್ಕೊಂಡೋಗಿ ಎಲ್ಲರ ಪರಿಚಯನೂ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್ ಪದ್ದು. ಅಯ್ಯೋ, ಬರ್ಲಾ? ಬಾಯ್ ಬಾಯ್ ಪದ್ದು. ಬಾಗು. Oh my Sheila, Sheila, oh my Sheila, Sheila, oh my Sheila. ಏನು ಯಜಮಾನ್ರೆ, ಅಡ್ಗೆ ಮನೆಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಯಾವತ್ತಾದ್ರೂ ಒಂದು ದಿವಸ ಕೇಳಿದಿರಾ? ನಾನ್ ಯಾಕೆ ಕೇಳಿ, ಹೇಳೋದಕ್ಕೆ ಅಂತ ನೀ ಇದೆಯಲ್ಲ. ಏನೇನ್ ಖಾಲಿ ಆಗಿದೆ ಅಂತ ಆಗಾಗ ನಾನು ಹೇಳ್ತಾನೆ ಇರ್ತೀನಿ, ನೀವು ಮತ್ ಮರಿತಾನೆ ಇರ್ತೀರಲ್ಲ. ಮತ್ತೆ ನೆನ್ಪಿಸಿದ್ರೆ ಆಯ್ತು.
3 ಹೊತ್ತು ಅಡ್ಗೆ ಮನೆಯಲ್ಲೇ ಇರ್ತೀಯ ನೀನು. ನಾನು ಅಡ್ಗೆ ಮನೆಯಲ್ಲೇ ಇದ್ರೆ ನನ್ನ ಮನ್ಸಲ್ಲಿ ಇರೋದಿಲ್ಲ ಯಜಮಾನ್ರೆ. ನೀವ್ ಅಡ್ಗೆ ಮನೆಗೆ ಆಗಾಗ ಬಂದು ಕೆನೆ ಕಾಫಿ ಕುಡ್ದು ನನ್ನ ಹತ್ರ ಹರಟೆ ಹೊಡೆದು ಎಷ್ಟು ದಿವಸ ಆಯ್ತು ಹೇಳಿ? ಇವಾಗೇನು ಹರಟೆ ಹೊಡಿಬೇಕಾ? ನಾನು ಬಿಡುವಾಗಿದ್ದೀನಿ, ನಡೆ. ಬನ್ನಿ ಬನ್ನಿ ಸೇತೈತಿ ಬನ್ನಿ. ಅಲ್ಲಿ ನೋಡಿ ಚಂಪಾ ಬಾವನ ಅಡುಗೆ ಮನೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಹಬಿ ಕಮ್ ಹಿಯರ್. ಜಸ್ಟ್ ಮಿನಿಟ್ ಬಂದೆ. ಹೊಳಿ ಅಂದ್ರೆ ಪ್ರೈವೇಟ್ ಆಗಿ ಸಿಕ್ಕಿ ಪರ್ಸ್ನಲ್ ಆಗಿ ಕೊಡ್ತೀನಿ. ಅದೇನೇ ಕೊಡ್ದಿದ್ರು ಇಲ್ಲೇ ಕೊಟ್ಬಿಡಿ. ಹಬಿ, ನಿಮ್ಗೆ ಸ್ವಲ್ಪನ ಶೇಮ್ ಆಗಲ್ವಾ? ಕೂರಿ ತರ ಅವಳ ಹಿಂದೆ ಹೋಗ್ತಿರಲ್ರಿ. ನಾವೇನು ಬೆಡ್ರೂಮ್ಗೆ ಹೋಗ್ತಾ ಇದೀವಿ, ಅಡ್ಗೆ ಮನೆಗೆ ಹೋಗ್ತಿದ್ದೆ ಅಷ್ಟೇ. ಅವಳು ಮಲ್ಕೊಳ್ಳೋದು ಅಡ್ಗೆ ಮನೇಲಿ. ಅದು ಕೆನೆ ಕಾಫಿ ಕೊಡ್ತೀನಿ ಅಂದ್ಲು, ಹೋಗ್ತಿದ್ದೆ. ಏನೇ ಕುಡಿಯೋದಿದ್ರು ಇಲ್ಲೇ ತರ್ಸ್ಕೊಂಡ್ ಕುಡೀರಿ. ಲೇ ಚಂಪಾ, ಆ ಕಾಫಿನ ಇಲ್ಲೇ ತಗೊಂಬರ್ರೆ. ಇದೇ ನಮ್ಮ ಮನೆ. ಪರವಾಗಿಲ್ಲ ಪದ್ದು, ನಿಮ್ ಮನೇನು ನಿನ್ ಮನ್ಸಷ್ಟೇ ವಿಶಾಲವಾಗಿದೆ. ಅಲ್ಲಿ ನಿಂತಿದಾರಲ್ಲ ಅವರೇ ಜಾಜಿ ಅವರು. ಏ ಪದ್ದು, ಯಾರು ಇದು? ಜಾಜಿ ಅವರೇ, ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಲಾಲಿಪಾಪ್ ಹುಡುಗಿ ತುಂಬಾ ಒಳ್ಳೆಯವಳು. ಇವಳಿಗೆ ನನಗೆ ಗೊತ್ತಾಯ್ತು ಬಿಡು. ನಿಂಗೆ ಬಿಟ್ಲ ಗೊತ್ತಲ್ವಾ? ಅವ್ರ ಪಕ್ಕ ಇರೋರು ಜಾಜಿ ಅವರು, ಅಲ್ಲಿ ಕೂತಿದಾನಲ್ಲ ಅವನೇ ಪಾಂಡ್ರಂಗ. ಲೇ ಪದ್ದಪ್ಪ, ಸ್ವಲ್ಪ ಬಾಪ ಇಲ್ಲಿ. ಒಂದ್ ನಿಮಿಷ. ಏನೋ ಪಾಂಡ್ರಂಗ? ಆ ಹುಡುಗಿನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬಂದಿದ್ದಿಲ್ಲ, ಏನ್ ಕತೆ? ಅವಳ ಹೆಸರು ಶೀಲಾ ಅಂತ ಕಣ. ಅಪಹರಣ ಮಾಡಕ್ ಹೋಗ್ಬೇಡ. ಆಡೋ ಮಾತ್ಕೊಂದು ಅರ್ಥ ಬೇಡವೇನೋ? ಅವಳು ನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಹೌದಾ? ಶೀಲಾ ಬಾ ಮೇಲೆ. ಹೇಳಿ ಅಂಕಲ್. ನನ್ನ ಹತ್ರ ಏನು ಮುಚ್ಚು ಮರ ಇಟ್ಕೊಳ್ಬೇಡ. ನೇರ ನೇರ ದಿಟ್ಟ ದಿಟ್ಟ, ತರ ತರ ಒಂಥರ. ಯಾಕಂದ್ರೆ ನಾನು ತುಂಬಾ ಓಪನ್. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಡಿ ಫಾರ್ ಡಾಗ್ ಆಗಿದ್ದವ ಸಿ ಫಾರ್ ಕ್ಯಾಟ್ ಆಗೋದು ನನಗಿಷ್ಟ ಇಲ್ಲ. ಪದ್ದು ನಿನಗೆ ಇಷ್ಟನಾ? ಪದ್ದು ತುಂಬಾ ಒಳ್ಳೆ ಹುಡ್ಗ, ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ನನ್ನ ಪ್ರಶ್ನೆ ಅದಲ್ಲ, ಅವನು ನಿನಗಿಷ್ಟ ಆದ್ನಾ? ಪದ್ದು ತುಂಬಾ ದಪ್ಪ, ನನ್ಗಿಷ್ಟ ಆದ್ರೂ ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ. ಮದುವೆ ಆಗ್ತಿರೋದು ನೀನಾ ನಿಮ್ಮ ಅಮ್ಮನ? ಮದ್ವೆ ಆದ್ಮೇಲೆ ಪದ್ದು ನಮ್ಮ ಮನೆಗೆ ಬರ್ಬೇಕಲ್ವಾ, ಹಾಗಾಗಿ ಪದ್ದು ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕು. ನಮ್ಮ ಅಮ್ಮ ಎಸ್ ಅಂದ್ರೆ ಮಾತ್ರ ನಾನು ಪದ್ದುನ್ ಮದ್ವೆ ಆಗೋದು. ಗೊತ್ತಾಯ್ತೇನೋ ಪದ್ದು, ಮೊದ್ಲು ಸಣ್ಣ ಆಗು, ಇಲ್ಲ ಅಂದ್ರೆ ಮದುವೆ ಆಗಲ್ವಂತೆ. ಆದ್ರೆ ಸಣ್ಣ ಆಗೋದಕ್ಕೆ ತುಂಬಾ ದಿನ ಆಗುತ್ತಂತಲ್ವಾ? ಪದ್ದು ಹಾಗೆಲ್ಲ ಏನಿಲ್ಲ, ಸಣ್ಣ ಆಗೋದಕ್ಕೆ ತುಂಬಾ ದಾರಿಗಳಿವೆ. ನೋಡಿ ಶೀಲ ಅವ್ರೆ, ಮೊದ್ಲು ಮದ್ವೆ ಆಗ್ಬಿಡಿ, ಆಮೇಲೆ ಹೆಂಡತಿ ಕಾಟ ತಡೆಲಾರ್ದೆ ಸಣ್ಣಕ್ಕಾಗ್ಬಿಡ್ತಾರೆ. ನನ್ನ ಹಾಗೆ. ಹಾಗೆಲ್ಲ ಏನಿಲ್ಲ, ದಪ್ಪಗೂ ಆಗ್ತಾರೆ. ನಮ್ ದೊಡ್ಡಮ್ಮನ್ ಮಗಳು ಒಬ್ಬ ಸೊಣಕ್ಲ ಕಡ್ಡಿ ನಿಮ್ ಹಾಗೆ ಇದ್ದ, ಅವನನ್ನ ಮದ್ವೆ ಆದ್ಲು. ಅವನ್ ಮದ್ವೆ ಆದ್ಮೇಲೆ ಚೆನ್ನಾಗಿ ತಿಂದು 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 ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡಿ 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 ನಿಮ್ ತರ ಇದ್ದವನು ಪದ್ದು ತರ ಆಗ್ಬಿಟ್ಟ. ಶೀಲಾ, ಈಗೇನು ನಮ್ ಪದ್ದುನ ಸಣ್ಣ ಮಾಡ್ಬೇಕು ಅಷ್ಟೇ ತಾನೆ? ಅದಕ್ಕೆ ನನ್ನ ಹತ್ರ ಔಷಧಿ ಇದೆ. ಇಲ್ಲಿ ನೋಡಿ, ಸ್ಲಿಮ್ಮಿಂಗ್ ಪೌಡರ್. ಇದನ್ನ 1 ತಿಂಗಳು ಪೂರ್ತಿ ಹಗ್ಲು ರಾತ್ರಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ರೆ ಸಣ್ಣ ಆಗ್ಬಿಡ್ತಾರೆ. 1 ಡಬ್ಬ 15 ದಿನ ಬರುತ್ತೆ. ಈಗ ನೀವು 5,000 ರೂಪಾಯಿ ಕೊಟ್ರೆ ಈ ಡಬ್ಬನ ಇವನ್ಗೆ ಕೊಟ್ಬಿಡ್ತೀನಿ ಅಷ್ಟೇ ತಾನೇ? ಟೇಕ್ ದಿಸ್ 5,000. ಏನ್ರಿ ನೀವು 5,000 ರೂಪಾಯಿ ಕೊಡ್ತಾ ಇರೋದಾ? ಹೌದು ಹಬಿ, ನಾನ್ ಪದ್ದುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಪದ್ದು ಎಷ್ಟು ಬೇಗ ಆ ಪುಡಿನ ಖಾಲಿ ಮಾಡ್ತಾನೋ ಅಷ್ಟೇ ಬೇಗ ನಾನು ಮತ್ತೆ ಮತ್ತೆ ಆ ಪುಡಿನ ಕೊಂಡ್ಕೋತೀನಿ. ಪದ್ದು, ನೀನ್ ನಂಗೊಂದು ಹೆಲ್ಪ್ ಮಾಡ್ತೀಯಾ? ನಿನಗಾಗಿಯೇ ಈ ಪದ್ದುವು ಏನ್ ಸಹಾಯ ಮಾಡ್ಬೇಕು ಹೇಳಿ? ಈ ತರದ ಸ್ಲಿಮ್ಮಿಂಗ್ ಪೌಡರ್ಸ್ನ ಇನ್ನು ತಂದ್ಕೊಡ್ತೀನಿ, ಅದನ್ನ ಸ್ವಲ್ಪ ಮಾರಾಟ ಮಾಡ್ಕೊಡ್ತೀಯಾ? ಅದರಿಂದ ನೀನು ಓಡಾಡ್ದಂಗೂ ಆಗುತ್ತೆ, ಸಣ್ಣ ಆದಂಗೂ ಆಗುತ್ತೆ, ನಂಗೆ ಮಾಲ್ ಮಾರ್ದಂಗೂ ಆಗುತ್ತೆ, ಪ್ರಾಫಿಟ್ ಬಂದಂಗೂ ಆಗುತ್ತೆ. ಒಂದಲ್ಲ ಎರಡಲ್ಲ 50 ಡಬ್ಬ ಮಾಡ್ಕೊಡ್ತೀನಿ. ನೀನೇನಾದ್ರೂ 50 ಡಬ್ಬ ಮಾರ್ಕೊಟ್ರೆ ನಾನ್ ನಿನ್ನೆ ಮದ್ವೆ ಆಗ್ತೀನಿ. ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್. ಇದನ್ನ ಹಾಲ್ಗೆ ಹಾಕೊಂಡು ಕುಡಿಯಿರಿ, ಕೊಬ್ಬನ್ನು ಕರಗಿಸಿ ಮೈಯನ್ನು ಇಳಿಸಿ. ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್. ಲೇ, ಎಷ್ಟು ಗಂಟ್ಲು ಹರ್ಕೊಂಡ್ರು ಯಾರು ಬರ್ತಾ ಇಲ್ಲ ಕಣ, ಸಾಕಾಗಿ ಹೋಯ್ತು ನನ್ಗೆ. ಒಂದ್ ಕೆಲಸ ಮಾಡ, ನೀವ್ ಎಷ್ಟು ತಗೋ, ನಾನು ಕೂಗ್ತೀನಿ. ಇವತ್ತು ನನ್ ಪುಡಿ ತಗೊಂಡೇ ಇಲ್ಲ ಕಣ. ನೀನ್ ಹೋಗಿ ಕೂತಿರೋ, ನಾನ್ ಮಿಕ್ಸ್ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್. ಇದನ್ನ ಹಾಲ್ಗೆ ಹಾಕೊಂಡು ಕುಡಿಯಿರಿ, ಕೊಬ್ಬನ್ನು ಕರಗಿಸಿ ಮೈಯನ್ನು ಇಳಿಸಿ. ಕಮಾನ್ 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 ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸ್ಲಿಮ್ಮಿಂಗ್ ಪೌಡರ್, ಸ್ಲಿಮ್ಮಿಂಗ್ ಪೌಡರ್. ತಗೊಳ ಪದ್ದು.
ಪದ್ದು ಎಷ್ಟೇ ಕುಡಿಬೇಕು ಅಂತ ಹೇಳಿದಾರ? ಆಗಾಗ ಕುಡಿತಾರು ಅಂತ ಹೇಳಿದಾರ ಕಣ. ಒಟ್ಟಲ್ಲಿ ನಾನು ಸಣ್ಣ ಆಗ್ಬೇಕು, ಆ ಶೀಲನ್ ಮದ್ವೆ ಆಗ್ಬೇಕು. ಪದ್ದು ಜಾಸ್ತಿ ಪೌಡ್ರ್ ಕುಡಿದ್ರೆ ಬೇಗ ಸಣ್ಣ ಆಗ್ತಾರಲ್ವೇನೋ? ಹೌದಲ್ವಾ? ಇನ್ನೊಂದ್ ಕಪ್ ಮಾಡ್ಕೊಡೆ. ಯಾರಲ್ಲಿ ಹೆಲ್ಮೆಟ್ ಪಕ್ಕದ ಮಾತ್ರ ಬೇಗ ಬನ್ನಿ. ಸ್ಲಿಮಿಂಗ್ ಪೌಡರ್, ಸ್ಲಿಮಿಂಗ್ ಪೌಡರ್, ಸ್ಲಿಮಿಂಗ್ ಪೌಡರ್. ಇದನ್ನ ಹಾಲು ಹಾಕೊಂಡು ಬೆರೆಸ್ಕೊಂಡು ಕುಡೀರಿ. ಖರ್ಚನ್ನು ಕಡಿಮೆ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ವೇ? ಏನು ಯಜಮಾನ್ರೆ, ನೆನ್ನೆ 1 kg ಅಕ್ಕಿ ಉಳಿತು. ಹೇಗೆ? ಪದ್ದಪ್ಪ ನೆನ್ನೆ ಎಲ್ಲ ಊಟನೇ ಮಾಡಿಲ್ಲ ಯಜಮಾನ್ರೆ, ಹಾಗಾಗಿ 1 kg ಅಕ್ಕಿ ಉಳಿತು. 1 kg ಅಂದ್ರೆ 40 ರೂಪಾಯಿ ಉಳಿತು. ನಿನ್ನೆ ಇಡೀ ಉಪವಾಸನೇನೆ ಒಂದು. ಅವನ್ನೆಲ್ಲ ಉಪವಾಸ ಇರ್ತಾನೆ ಯಜಮಾನ್ರೆ, 4 ಲೀಟರ್ ಹಾಲು ಕುಡಿದಿದ್ದಾನೆ. 1 ಲೀಟರ್ ಅಂದ್ರೆ 30. 30 × 4 120. ಅದಕ್ಕಿಂತ 1 kg ಅಕ್ಕಿನೇ ವಾಸಿ ಅಲ್ವೇನೆ? ಯಜಮಾನ್ರೆ, ಆ ಸ್ಲಿಮ್ಮಿಂಗ್ ಪೌಡರ್ ಹಾಲು ಮಿಕ್ಸ್ ಮಾಡ್ಕೊಳ್ಳೋದು ಕುಡಿಯೋದು, ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಕುಡಿಯೋದು, ಬರೀ ಇದೇ ಮಾಡ್ತಿದ್ದ. ಅಲ್ಲಿಗೆ ಕೊಂಪೆ ಮುಳುಗೋಯ್ತು. ನೋವು, ಅಯ್ಯಮ್ಮ, ಹೊಟ್ಟೆ ನೋವು. ಪದ್ದು ಯಾಕೋ ಏನಾಯ್ತು? ಅಲ್ಲೇ ಹೊಟ್ಟೆ ತುಂಬಾ ನೋವ್ತಾ ಇದೆ ಕಣೋ. ಬೇಗ ಆಂಬುಲೆನ್ಸ್ ಕರ್ಸೋ, ಆಸ್ಪತ್ರೆಗೆ ಹೋಗೋಣ. ಆ ಸ್ಲಿಮ್ಮಿಂಗ್ ಪೌಡರ್ನ ಎಷ್ಟೆಲ್ಲ ತಗೊಂಡ್ಯೋ? ಅದು ರುಚಿಯಾಗಿತ್ತಲ್ಲ, ಆಗಾಗೆ ತಗೊಂಡು ಒಂದೇ ದಿವಸದಲ್ಲಿ ಇಡೀ ಡಬ್ಬ ಮುಗಿಸ್ಬಿಟ್ಟೆ. ಸ್ಟುಪಿಡ್ ಫೆಲೋ. ಪದ್ದು, ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಶೀಲಾ ಹೇಳಿದ್ದೇನೋ ಹಗ್ಲು ರಾತ್ರಿ ಪೌಡರ್ ತಗೋ ಅಂತ. ಹಗ್ಲು ರಾತ್ರಿ ಪೌಡರ್ ತಗೊಂಡ್ರೆ ಹಗ್ಲು 1 ಟೈಮು, ರಾತ್ರಿ 1 ಟೈಮ್ ತಗೋ ಅಂತ. ಹಗ್ಲಿಂದ ರಾತ್ರಿವರೆಗೂ ತಗೊಂಡ್ರೆ ಮತ್ತಿನ್ನೇನೋ ಆಗುತ್ತೆ. ಇಲ್ಲ, ನನ್ ಕೈಲಿ ಹೊಟ್ಟೆ ನೋವು ತಡಿಯಕ್ ಆಗ್ತಿಲ್ಲ. ಹೊಟ್ಟೆನಲ್ಲಿ ಅಲ್ಲಲ್ಲಿ ಗಟ್ಟಿ ಗಟ್ಟಿ ಆಗ್ಬಿಟ್ಟಿದೆ. ಅಂದ್ರೆ ಆ ಪೌಡ್ರು ಸಿಮೆಂಟ್ ತರ ಅಲ್ಲಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದೆ ಏನು? ಹೊಟ್ಟೆ ಗಟ್ಟಿಯಾಗಿದೆ ಅಂದ್ರೆ ಆ ಪುಡಿ ಒಳಗಡೆ ಕೆಲಸ ಮಾಡ್ತಿದೆ ಅಂತ ಅರ್ಥ. ಹೊಟ್ಟೆಲಿರೋ ಫ್ಯಾಟ್ ನೆಲ್ಲ ಎಳ್ಕೊಂಡು ನಿನ್ ಹೊಟ್ಟೆನ ಸಣ್ಣ ಮಾಡ್ಬಿಡುತ್ತೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನೀನ್ ಸಣ್ಣ ಆಗ್ಬಿಟ್ಟಿರ್ತೀಯ. ಎಷ್ಟು ಕೆಜಿ ಸಣ್ಣ ಆಗಿರ್ತಿದ್ದ ಅಜ್ಜಿ ಅವ್ರೆ? ಕೆಜಿ ಅಲ್ಲ ಕಣೋ, 10 ರಿಂದ 20 ಗ್ರಾಮ್ ಕಮ್ಮಿ ಆಗಿರ್ತೀಯ. ಆಗ ನನ್ ಕೈಲಿ ಹೊಟ್ಟೆ ನೋವು ತಡಿಯಕ್ಕಾಗಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು. ಅಣ್ಣಯ್ಯ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾಯ್ಲೆ. ಏನಮ್ಮ ನಿನ್ ಗೋಳು? ನಿನ್ನೆ ಒಂದೇ ದಿನಕ್ಕೆ 4 ಲೀಟರ್ ಹಾಲು ಕುಡಿದಿದ್ದಾನೆ ಈ ಅಯೋಗ್ಯ. ಪದ್ದುಗೆ ಏನೋ ಹೆಚ್ಚು ಕಡಿಮೆ ಆಗಿದೆ, ಹಾಸ್ಪಿಟ್ಲಿಗೆ ತೋರ್ಸ್ಬೇಕು, 1,000 ರೂಪಾಯಿ ಕೊಡಿಲಿ. ಆಸ್ಪತ್ರೆಯಲ್ಲಿ ಏನಂದ್ರು? ಶೀಲಾನ ಮದ್ವೆ ಆದ್ರೆ ಸರಿ ಹೋಗುತ್ತಂತೆ. ಡಾಕ್ಟರ್ ಹೇಳಿದ್ರ? ಇಲ್ಲ, ಪದ್ದು ಹೇಳ್ದ. ನಾನ್ ಕೇಳಿದ್ದು ಡಾಕ್ಟರ್ ಏನಂದ್ರು ಅಂತ. ಅಯ್ಯೋ, ಫುಡ್ ಇನ್ಫೆಕ್ಷನ್ ಆಗಿದೆಯಂತೆ. ಒಂದೇ ದಿನಕ್ಕೆ 4 ಲೀಟರ್ ಹಾಲು ಕುಡಿದ್ರೆ ಅದು ಆಗತ್ತೆ, ಇನ್ನೊಂದು ಆಗತ್ತೆ. ಯಾಕೆ ಹೊಡೆದ್ರೆ? ನಿಮ್ಗಿನ್ನು ಏನು ಆಗಿಲ್ವಲ್ಲ ಅದಕ್ಕೆ. ಪದ್ದು ನೀ ಯಾಕೋ ಫೋನ್ ಮಾಡ್ದೆ? ಅದು ಶೀಲಾ, ನೀ ಕೊಟ್ಟಿದ್ ಪುಡಿನ ಬೇಗ ಸಣ್ಣ ಆಗ್ಬೇಕನ್ನೋ ಆಸೆನಲ್ಲಿ ಒಂದೇ ದಿವ್ಸಕ್ಕೆ ಮುಗಿಸ್ಬಿಟ್ಟೆ. ಹೊಟ್ಟೆ ಎಲ್ಲ ತುಂಬಾ ನೋವ್ತಾ ಇದೆ. ಎಲ್ಲೋ ಓವರ್ ಡೋಸ್ ಆಗಿದೆ ಅನ್ಸುತ್ತೆ. ನೋಡಮ್ಮ ಶೀಲಾ, ನಿನ್ನ ಮದ್ವೆ ಆಗ್ಬೇಕು ಅಂತ ಇವನು ತುಂಬಾ ಕಷ್ಟಪಡ್ತಿದ್ದಾನೆ. ಇವನ್ ಮೇಲೆ ಸ್ವಲ್ಪ ಕರುಣೆ ತೋರ್ಸು. ಪದ್ದು, ಇನ್ಮೇಲೆ ಅದನ್ನ ದಿನಕ್ಕೆ 2 ಸತಿ ಮಾತ್ರ ತಗೋ. ಸಣ್ಣ ಆದ ತಕ್ಷಣ ಫೋನ್ ಮಾಡು, ನಾನ್ ಬಂದ್ ಮದ್ವೆ ಆಗ್ಬಿಡ್ತೀನಿ. ಇನ್ನು ಪ್ರಾಡಕ್ಟ್ ತುಂಬಾ ಸೇಲ್ ಮಾಡ್ಬೇಕು. ಬರ್ಲಾ? ಬಾಯ್. ಏನಪ್ಪದ್ದು ಹಿಂಗ್ ಬಂದ್ ನಂಗೆ ಕೊಟ್ಟೋದ್ರು? ಹೌದು ಕಣ, ಸೇಲ್ಸ್ ಅಲ್ಲಿ ಇರೋರು ಹಾಗೇನೆ, ಯಾವಾಗ್ಲೂ ಕೆಲ್ಸ ಮುಖ್ಯ. ಈ ಮಾತನ್ನ ನೀನು ನನಗೆ ಹೇಳ್ತಿದ್ಯಾ? ಸುಮ್ಮನೆ ಹೊಟ್ಟೆ ತುಂಬಾ ನೋವ್ತಾ ಇದೆ ಅಮ್ಮ. ಪದ್ದು, ಆ ಸ್ಲಿಮ್ಮಿಂಗ್ ಪೌಡರ್ ಬಗ್ಗೆ ವಿಚಾರಿಸ್ದೆ ಕಣೋ. ಆ ಸ್ಲಿಮ್ಮಿಂಗ್ ಪೌಡರ್ ಏನು ಕೆಲಸ ಮಾಡಲ್ವಂತೆ. ನಮ್ಮ ಮಹಿಳಾ ಸಂಘದಲ್ಲಿ ಎಷ್ಟೊಂದ್ ಜನ ಆ ಸ್ಲಿಮ್ಮಿಂಗ್ ಪೌಡರ್ನ ತಗೊಂಡು ಟೋಪಿ ಹಾಕಿಸ್ಕೊಂಡ್ವಿ ಅಂತ ಮಾತಾಡ್ತಾ ಇದ್ರು. ನೀನ್ ಆ ಶೀಲನ ಮರ್ಯಾದೆ ಒಳ್ಳೇದು ಕಣೋ. ಶೀಲನೆ ಯಾಕೆ ಬರೀಲಿ, ಅವಳನ್ನ ಮದ್ವೆ ಆಗಕ್ಕೆ ಒಪ್ಪಿದಾಳೆ. ಹಾಗಾದ್ರೆ ಸಣ್ಣ ಆಗೋ. ಪದ್ದು, ಈ ಪುಡಿಯಿಂದ ಸಣ್ಣ ಆಗೋ ಮಾತು ಸುಳ್ಳು ಕಣ. ಬೇಕಾದ್ರೆ ವ್ಯಾಯಾಮ ಮಾಡಿ ಸಣ್ಣ ಆಗ್ಬೋದು, ಇದು ನನ್ನ ಅನುಭವಕ್ಕೂ ಬಂದಿದೆ. ಆದ್ರೆ ವ್ಯಾಯಾಮ ಮಾಡಕ್ಕೆ ಸಲಕರಣೆಗಳೆಲ್ಲ ಬೇಕಲ್ನೋ. ಪದ್ದು, ನಿನ್ ಪಾಲಿಗೆ ನಮ್ಮ ಅಣ್ಣಯ್ಯ ಏನ್ ಸತ್ತೋಗಿದ್ದಾನ? ತಂದ್ಕೊಡ್ತೇನೆ ಬಿಡು. ಪದ್ದು, ನಾನು ಮಾಡ್ದಂಗ್ ಮಾಡಿದ್ರೆ ನನ್ನಷ್ಟೇನೋ ನನ್ಗಿಂತನೂ ಸಣ್ಣ ಆಗ್ಬಿಡ್ತೀಯ. ನೀನ್ ಏನ್ ಹೇಳಿದ್ರು ನಾನು ಅದ್ ಮಾಡ್ತೀನೋ. ಒಟ್ಟಲ್ಲಿ ನಾನು ಸಣ್ಣ ಆಗ್ಬೇಕು. ವೆರಿ ಗುಡ್. ಗುರುಗಳಿಗೆ ನಮಸ್ಕಾರ ಮಾಡ. ಎಲ್ಲಿದ್ದಾರೆ ಗುರುಗಳು? ನಾನೇ ಪದ್ದು, ವೆಯ್ಟ್ ಲಿಫ್ಟ್ಗೆ ಫಸ್ಟ್ ನಮಸ್ಕಾರ ಮಾಡಿ. ಆಯ್ತು. ಆಯ್ತಾ? ಈ ಕಡೆ ಒಂದ್ ಗೇಣು, ಈ ಕಡೆ ಒಂದ್ ಗೇಣು ಬಿಡ. ದಮ್ ಕಟ್ಟು, ಉಸಿರು ಕಟ್ಟು. ಎರಡು ಒಂದೇ ಅಲ್ವೇನೋ? ಹೇಳ್ದಷ್ಟು ಮಾಡೋ. ಆಯ್ತಪ್ಪ, ಎಲ್ಲ ಕಟ್ತೀನಿ. ತಾನೇ ಕಟ್ಟು.
ಹೋಗಲೇ ಮಜಾ ಮಾಡ್ತಿಯಲ್ಲ. ನಾನೇನ ಮಾಡ್ದೆ? ಭಾರ ಇರೋದ್ ನನಗ್ ಕೊಟ್ಟು ಹಗುರವಾಗಿರೋದ್ ನೀನ್ ಇಟ್ಕೊಂಡಿದ್ಯಲ್ಲೋ. ಅದ್ ಬರಲ್ಲ. ಇಲ್ಲ ಕಣ. ನೋಡು ಎಷ್ಟು ಭಾರ ಇದೆ. ಎಲ್ಲಿದೆ ಭಾರ? ಹೌದಾ, ಇದು ಭಾರ ಇಲ್ವಾ? ಹಾಗಿದ್ರೆ ಇದ್ರಲ್ಲಿ ನೀನ್ ಮಾಡು, ಅದ್ರಲ್ಲಿ ನಾನ್ ಮಾಡ್ತೀನಿ. ಊಟ ಹಿಂಗಿರ್ಬೇಕು ವರ್ಕೌಟ್. ಏನಾಯ್ತು? ಬಿಟ್ಟಿರ್ಕೊಂಡ್ಬಿಟ್ಟಿದ್ದಲ್ಲ, ಕಾಪಾಡೋ. ಬಿಡ ಇಲ್ಲ ಬಿಡ. ಪದ್ದು ಒಂದ್ ವೇಳ್ಸಿದ್ದಕ್ಕೂ ನಿನ್ ಕೈಲಿ ಆಗಲ್ವಾ? ಮತ್ ನೀನ್ ಹೇಗೋ ಸಣ್ಣ ಆಗ್ತೀಯಾ? ಆ ಶೀಲನ್ ಮೇಲಿರೋ ಆಸೆನ ಬಿಟ್ಬಿಡು. ಇಲ್ಲ ಜಾಜವ್ರೆ, ಯಾವುದೇ ಕಾರಣಕ್ಕೂ ನಾನು ಆ ಶೀಲನ ಬಿಟ್ಕೊಡೋದಿಲ್ಲ. ನಾನು ಸಣ್ಣ ಹಾಗೆ ಆಗ್ತೀನಿ, ಆ ಶೀಲನ ಮದುವೆ ಹಾಗೆ ಆಗ್ತೀನಿ. ಮೊನ್ನೆ ಕೂಡ ಅವ್ಳು ಸಿಕ್ಕಿದ್ಲು, ಹೇಳಿದ್ಲು ನೀನ್ ಸಣ್ಣ ಆದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಅದಕ್ಕೆ ಇದೆಲ್ಲ ಕಸರತ್ತು. ಚಂಪಂಗ್ ಹೇಳಿ ಮಾಡಿಸಿ ಶರಬತ್ತು. ಶರ್ಬತ್ ಬೇರೆ ಕೇಡು. ಮೊದ್ಲು ಬಿಡ. ಇಲ್ಲ ನೀನ್ ಬಿಡ. ನೀ ಬಿಡ. ನೀ ಬಿಡ ಮೊದ್ಲು. ಸರಿ, ನಾ ಬಿಟ್ಟೆ. ನಾನು ಬಿಟ್ಟೆ. ಜೈ ಸದ್ಗುರುನಾಥ ಭವತಿ ಭಿಕ್ಷಾಂದೇಹಿ. ಏನಿದು ಕಟ್ಟಿಗೆಗೆ ಕಾವಿ ತೋರಿಸಿ ತಲೆನ ಫಿಕ್ಸ್ ಮಾಡ್ದಂಗಿದೆ. ಭಿಕ್ಷೆ ಹಾಕಿ ಪುಣ್ಯ ಕಟ್ಕೊಳ್ಳಿ. ನಿಮಗೆ ಎಷ್ಟು ಭಿಕ್ಷೆ ಬೇಕಾದ್ರೂ ನಾನು ಹಾಕ್ತೀನಿ, ಆದ್ರೆ ನೀವು ಇಷ್ಟು ಸಣ್ಣ ಆಗಿದ್ದೀರಾ. ಒಂದ್ ಕಾಲದಲ್ಲಿ ನಾನ್ ನಿನಗಿನ್ನ ದಪ್ಪಗಿದ್ದೆ, ಆದ್ರೆ ಈಗ ಬದಲಾವಣೆ ಆಗಿದೆ. ನನಗ್ ಬೇಕಾಗಿದ್ದು ನಿಮ್ಮಂತ ಗುರುಗಳೇ, ನೀವ್ ಹೇಗ್ ಸಣ್ಣ ಆಗಿದ್ದು ಅಂತ ಹೇಳ್ತೀರಾ? ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಲಂಚ ತಿಂದು ಸಿಕ್ಕಾಕೊಂಡ್ಬಿಟ್ಟೆ, ಓಡಿಸ್ಬಿಟ್ರು. ಆಮೇಲೆ ಭಿಕ್ಷುಕ ಆದೆ, ಕಡೆಗೆ ಈ ರೀತಿ ಸನ್ಯಾಸಿ ಆಗೋದೆ. ಏನಾದ್ರು ಸಿಕ್ಕರೆ ತಿಂತೀನಿ, ಇಲ್ಲಾಂದ್ರೆ ಹಠಯೋಗ ಮಾಡ್ತೀನಿ. ಅದರಿಂದನೇ ಈ ರೀತಿ ನಾನು ಸಣ್ಣಗಿರೋದು. ನನ್ನನ್ನು ನೀವು ಸಣ್ಣ ಮಾಡ್ತೀರಾ? ಓ, ನನ್ ಜೊತೆ ಬಾ, ಊಟ ಸಿಕ್ಕರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ನೀನು ಅಡ್ಜಸ್ಟ್ ಆಗ್ಬೇಕಷ್ಟೇ. ಗುರುಗಳೇ, ನೀವು ಹೇಗೆ ಹೇಳಿದ್ರೆ ಹಾಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ದಯವಿಟ್ಟು ನನ್ನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ಆದ್ರೆ ಕಾವಿ ಬಟ್ಟೆ ಹಾಕೋ ಅಂತ ಮಾತ್ರ ಹೇಳ್ಬೇಡಿ, ನಂಗೆ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಬಾ ನನ್ ಜೊತೆಗೆ, ಈ ಆಸೆ ಅನ್ನೋ ದುರಾಸೆನ ಬಿಡಿಸ್ಬಿಡ್ತೀನಿ. ಜೈ ಸದ್ಗುರು ಸ್ವಾಮಿನಾಥ. ಏನಪ್ಪ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಪ್ಪ ಈ ಆಯಿಂಟ್ಮೆಂಟ್ ನ ತಗೊಂಡೋಗಿ ಪದ್ದು ಕಾಲಕ್ಕೆ ಹಚ್ಚಿ, ಇಲ್ಲಾಂದ್ರೆ ಆ ಗಾಯ ಹುಣ್ಣಾಗಿ ಕ್ಯೂ ತುಂಬಿಕೊಂಡು ವ್ರಣ ಆಗಿ ಗ್ಯಾಂಗ್ರೀನ್ ಆಗಿ ಪದ್ದು ಕಾಲೇ ತೆಗಿಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋಗಿದ್ದಾನೋ ಏನೋ. ನೋಡು ಪದ್ಮನಾಭ, ಮನುಷ್ಯ ಬದುಕಕ್ಕೋಸ್ಕರ ತಿನ್ಬೇಕು, ಆದ್ರೀಗ ತಿನ್ನಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ನಂಗೆ ಮಸಾಲೆ ದೋಸೆ ತಿನ್ಲಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರೋಣ. ಹಾಗಂತ 24 ಗಂಟೆನೂ ತಿಂತಾನೆ ಇದ್ರೆ ಶರೀರ ಕೆಡುತ್ತೆ, ಆಕಾರ ಕೆಡುತ್ತೆ, ಶರೀರದ ಪ್ರಾಕಾರ ಕೆಡುತ್ತೆ, ಶರೀರದ ಸುತ್ತಳತೆ ಜಾಸ್ತಿ ಆಗುತ್ತೆ. ಹಸುವಾಗುತ್ತಲ್ಲ ಸ್ವಾಮೀಜಿಗಳೇ. ನೀನೇನು ಯೋಚನೆ ಮಾಡಬೇಡ, ನಾನ್ ನಿನಗೆ ಹಠಯೋಗ ಹೇಳ್ಕೊಡ್ತೀನಿ. ಏನು ಹಠಯೋಗನ? ಹೌದು, ನೀನು ಅನ್ನ ನೀರು ಬಿಟ್ಟು 3 ದಿನ ಧ್ಯಾನ ಮಾಡ್ತಾ ಕೂತ್ಕೋ. ಶರೀರ ಇದ್ದಲ್ಲೇ 3 kg ಕಮ್ಮಿ ಆಗುತ್ತೆ. ಅದನ್ನ ಹಾಗೆ ಮುಂದುವರಿಸ್ತಾ ಹೋಗು, ಶರೀರ ತನ್ನಂತೆ ತಾನೇ ಕರಗ್ತಾನೆ ಹೋಗ್ತಾ ಇರುತ್ತೆ. ಎಷ್ಟು ದಿನ ಹೀಗೆ ಮಾಡ್ಬೇಕು? 10 ದಿನ ಮಾಡು, 10 kg ಕಮ್ಮಿ ಆಗ್ತೀಯಾ. ಆದ್ರೆ ಹೊಟ್ಟೆ ಕೇಳಲ್ವಲ್ಲ. ಅದನ್ನೇ ಹೇಳೋದು ಹಠಯೋಗ ಅಂತ. ಮನೋನಿಗ್ರಹ ಮಾಡ್ಬೇಕು. ತಿನ್ನಕ್ ಏನು ಸಿಗ್ಲಿಲ್ಲ ಅಂದ್ರೆ ಏನು ತಿನ್ಲೇಬಾರ್ದು. ಏನು ತಿಂದಿಲ್ಲ. ನಾನು ಏನು ತಿಂದೇ ಇಲ್ವಲ್ಲ. ನೋಡು, ಕಣ್ಮುಚ್ಕೊಂಡು ಓಂಕಾರ ಜಪ ಮಾಡು. ನಾನು ನಿನ್ ಜೊತೆ ಜಪ ಮಾಡ್ತೀನಿ. 3 ದಿನ ಕಣ್ ಬಿಡ್ಲೇಬೇಡ. ಆಮೇಲೆ ನೋಡು ಹ್ಯಾಕ್ ಸಣ್ಣ ಆಗಿರ್ತೀಯ ಅಂತ. ಓಂ. ಅಮ್ಮ ತುಂಬಾ ಹಚ್ಚುವಾಗ್ತಾ ಇದೆ, ಏನಾದ್ರು ಕೊಡ್ರಮ್ಮ. ಚಂಪಾ ಚಂಪಾ, ಏನತ್ತೆ? ನೆನ್ನೆ ಚಪಾತಿ ಮಾಡಿದ್ದೆ, ಬಿಸಿಲಿಗೆ ಒಣಗೋಗಿ ಯಾರು ತಿನ್ಲಿಲ್ಲ ಅಂದ್ಯಲ್ಲ, ಅದನ್ನ ಇಟ್ಟಿದ್ಯೋ ಬಿಸಾಕ್ಬಿಟ್ಟಿದ್ಯೋ? ಹಾಗೆ ಇದೆ ಅತ್ತೆ. ಯಾರೋ ಭಿಕ್ಷುಕ ಬಂದಿದ್ದಾನೆ, ಹಾಕ್ಬಿಡು, ಪಾಪ ತಿನ್ಕೊಳ್ಳಿ. ವಿಟ್ಲ ವಿಟ್ಲ, ನನ್ ಕರೆದಿದ್ದು ಈ ಚಪಾತಿ ತಗೊಂಡು ಹೋಗಿ ಮನೆ ಮುಂದೆ ಭಿಕ್ಷಕ್ಕೆ ಬಂದಿದ್ದಾನೆ, ಅವನಿಗೆ ಕೊಟ್ಬಿಡು. ಏನ್ ನನ್ ಕೈಲಿ ಈ ಕೆಲಸ ಎಲ್ಲ ಮಾಡಿಸ್ತಿದ್ದೆ ನೀನು? ಸರಿ, ಹಾಗಾದ್ರೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ನೀನ್ ಸಾರ್ಗೆ ಒಗ್ಗರಣೆ ಬಡಿ. ಬೇಡ, ಅದಕ್ಕಿಂತ ಇದನ್ನ ಅವನಿಗೆ ಬಡಿಯೋದೇ ವಾಸಿ. ಬಿಡು.
ಚಟ್ನಿ ಇಲ್ವಾ? ಮಕ್ಕ ಹೊಡೆದ್ಬಿಡು. ಮತ್ತು ನೀನೇನು ಇಲ್ಲೇನೋ ಮಾಡ್ತಿದ್ದೆ, ಒಳಗಡೆ ಬರೋ. ನಾನ್ ಬರೋದಿಲ್ಲ, ನಾನು ಸಣ್ಣ ಆದ್ಮೇಲೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ದೆ. ಹೇಗ ಬರ್ಲೆ? ಒಳಗಡೆ ಬಂದು ಧ್ಯಾನ ಮಾಡೋ. ಅದೇನ್ ತಿಂತೀಯೋ ಸ್ವಲ್ಪ ಕಡಿಮೆ ತಿನ್ನು. ಅವೆಲ್ಲ ಬಿಡು, ನಿಂಗೆ ಏನಪ್ಪ ಬೇಕು ಇವಾಗ? ನಂಗೆ ಮೈಸೂರು ಪಾಕು ಮೆಣಸಿನ್ಕಾಯಿ ಬಜ್ಜಿ ಎರಡನ್ನೂ ಒಟ್ಕೆ ತಿನ್ಬೇಕು ಅನ್ನಿಸ್ತಾ ಇದೆ. ಎಂತ ಬಸ್ರಿ ಬೈಕೇನೋ ನಿಂದು. ಆಯ್ತು ಕಣಪ್ಪ, ತಂದು ಕೊಡ್ತೀನಿ. ಇನ್ಮೇಲೆ ಇದನ್ನೇ ತಿನ್ಕೊಂಡಿರು, ಯಾವುದೇ ಕಾರಣಕ್ಕೂ ಅನ್ನಗಿನ ತಿನ್ನಕ್ ಹೋಗ್ಬೇಡ, ಸಣ್ಣ ಆಗ್ತೀಯ. ತಗೊಳ ಗದುಗು. ನೀನ್ ಇಲ್ಲೇ ಇದ್ರೆ ನಂಗೆ ದುಷ್ಟ ಆಗುತ್ತೆ, ನೀನ್ ಆ ಕಡೆ ಹೋಗು. ಓ ದೇವರೇ, ನನ್ನನ್ನು ಸಣ್ಣ ಮಾಡು, ನನ್ನ ದೇಹದಲ್ಲಿರುವ ಕೊಬ್ಬನ್ನೆಲ್ಲ ಕರಗಿಸು, ನನ್ನ ಫ್ಯಾಮಿಲಿ ಪ್ಯಾಕ್ ಹೋಗಿ 6 ಪ್ಯಾಕ್ ಬರುವ ಹಾಗೆ ಮಾಡು, ನನ್ನನ್ನು ಸ್ಮಾರ್ಟ್ ಮಾಡು, ನನ್ನ ಹೊಟ್ಟೆನ 0 ಸೈಜ್ ಮಾಡು. ಏನು ಯಜಮಾನ್ರೆ, ತೂಕ ಇಳಿಸೋ ಮುಖನ ಇದು? ಒಂದ್ ಕೈನಲ್ಲಿ ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕು, ಇನ್ನೊಂದ್ ಕೈನಲ್ಲಿ ಎಣ್ಣೆನಲ್ಲಿ ಕರ್ದಿರೋ ಬಜ್ಜಿ, ಎರಡನ್ನೂ ಒಟ್ಟೊಟ್ಟಿಗೆ ತಿಂತಿದ್ದಾನಲ್ಲ, ಇವನ್ ಸಣ್ಣ ಆಗ್ತಾನ? ಎಲ್ಲೇ ಆಗ್ತಾನೆ, ಆದಷ್ಟು ಬೇಗ ಆಸ್ಪತ್ರೆ ಸೇರ್ತಾನೆ. ರಾಮ ನೋಡಕ್ ಆಗಲ್ಲ, ಅವನು ಬ್ಲೇಡ್ಗಾದ್ಲು ಕಾಸು ಕೊಡೋ. ಅಯ್ಯೋ, 2 ತಿಂಗಳಿಂದ ಯಾರ ಹತ್ರನೂ ಮಾತಾಡ್ತಿಲ್ಲ, ನಾನು ಏನು ಮಾಡ್ಲಿ? ಹೇಗಾಗಿದ್ದಾನೆ ನೋಡು. ಪಕ್ಕದಲ್ಲಿ ಒಂದ್ ನಾಯಿ ಮರಿನ್ ಕೂಡ್ಸ್ಬಿಟ್ರೆ ದೇವದಾಸೆ. ಯಾಕೋ ಗಡ್ಡ ತೆಗ್ದಿಲ್ಲ? 2 ತಿಂಗಳಿಂದ ನಾನು ಶೀಲಾಗ್ ಫೋನ್ ಮಾಡ್ತಾನೆ ಇದ್ದೀನಿ, ಅವಳು ನನ್ನ ಫೋನೇ ತೆಗಿತಾ ಇಲ್ಲ ಅಂದ್ಮೇಲೆ ನಾನು ಯಾಕೆ ಗಡ್ಡ ತೆಗಿಬೇಕು? ಅದು ಎಷ್ಟು ಕೆಜಿ ಕಮ್ಮಿ ಆಗಿದ್ಯೋ? ಉಪವಾಸ ಕೂತಾಗಿಂದ 2 kg ಜಾಸ್ತಿ ಆಗಿದ್ದೀನಿ. ಉಪವಾಸ ಕೂತಿದ್ರು 2 kg ಜಾಸ್ತಿ ಆಗಿದ್ಯಾ? ಅದು ಹೇಗೋ? ಅನ್ನ ತಿನ್ನಲ್ಲ ಅಂತ ಬರೀ ಮೆಣಸಿನ್ಕಾಯಿ ಬಜ್ಜಿ ಮೈಸೂರು ಪಾಕ್ನೆ ತಿಂತಿದ್ರೆ ಇನ್ನೇನಾಗುತ್ತೆ? ಅದ್ರಲ್ಲಿರೋ ಜಿಡ್ಡೆಲ್ಲ ಇವನ್ ಹೊಟ್ಟೆಗೆ ಬಂದು ಸೇರಿದೆ, ಅದಕ್ಕೆ 2 kg ಜಾಸ್ತಿ ಆಗಿದ್ದಾನೆ. ಅಂಕಲ್, ಪದ್ದು ಎಲ್ಲಿ? ಇಲ್ಲ, ನಾನೇ ಕಣೆ ಪದ್ದು. ಯಾಕೋ ಹೀಗಾಗಿದ್ಯಾ? ಶೀಲಾ, 2 ತಿಂಗಳಿಂದ ನಿನ್ ನೆನ್ಪು ಮಾಡ್ಕೊಂಡು ಪದ್ದು ಬರ್ಬಾದಾಗ್ಬಿಟ್ಟಿದ್ದಾನೆ. ನೀನ್ ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ? ನಾನ್ ಫೋನ್ ಮಾಡಿದ್ರೆ ನೀನ್ ಯಾಕೆ ಫೋನ್ ಎತ್ತಲಿಲ್ಲ? ಈಗ ಅಂತದ್ ಏನಾಯ್ತು? ಅದ್ಯಾವ್ದೋ ಡಬ್ಬ ಸ್ಲಿಮ್ಮಿಂಗ್ ಪೌಡರ್ ಕೊಟ್ಟಿಲ್ಲ, ಅದು ಕೆಲ್ಸನೇ ಮಾಡ್ಲಿಲ್ಲ, ಯಾಕೆ ಹಿಂಗ್ ಮಾಡ್ದೆ? ಅದು ನಮ್ ಕಂಪನಿನಲ್ಲಿ ಟಾರ್ಗೆಟ್ ಕೊಟ್ಟಿದ್ರು, ನೀನ್ ಇಷ್ಟ ಪೌಡರ್ನ ಮಾರ್ಲೇಬೇಕು ಅಂತ. ಅದಕ್ಕೆ ಆ ಪೌಡರ್ನ ನಿನ್ಗೂ ಮಾರಿ ನಿನ್ ಕೈಲೂ ಮಾರ್ಸ್ಬಿಟ್ಟೆ. ಅಯ್ಯೋ, ಯಾಕೆ ಹಿಂಗ್ ಮಾಡ್ದೆ? ನಾನೇನಾದ್ರು ಟಾರ್ಗೆಟ್ ರೀಚ್ ಮಾಡಿದ್ರೆ ನಮ್ ಸೇಲ್ಸ್ ಮ್ಯಾನೇಜರ್ ಮೋಹನ್ ನನ್ನ ಮದ್ವೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಿನ್ನನ್ನು ಉಪಯೋಗಿಸ್ಕೊಂಡು ಟಾರ್ಗೆಟ್ ರೀಚ್ ಮಾಡಿ ಮೋಹನ್ನ ಮದ್ವೆ ಆಗ್ಬಿಟ್ಟೆ.